ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಸಮಸ್ತ ಕರ್ನಾಟಕ ಟಿವಿಯ ವೀಕ್ಷಕ ಬಾಂಧವರೆಲ್ಲರೂ ಕೂಡ ನಿಮ್ಮ ನಾಗರಾಜ ಶರ್ಮ ಗುರೂಜಿ ಮಾಡ್ತಕ್ಕಂಥ ನಮಸ್ಕಾರಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಇತಿ ಸಂಕ್ರಾಂತಿ ಇತಿ ಸಂಕ್ರಾಂತಿ ಅಂತ ಹೇಳ್ತಾರೆ. ಯಾವುದೇ ಒಂದು ಸಂಕ್ರಮಣ ಅಂತ ಹೇಳ್ತಕ್ಕಂಥ ಪ್ರತಿಯೊಂದು ಮಾಸದಲ್ಲಿ ಕೂಡ ಬರ್ತದೆ. ಈ ಒಂದು ಮಾಸದಲ್ಲಿ ಮಾತ್ರ ನಾವು ವಿಶೇಷತೆಯನ್ನು ತೆಗೆದುಕೊಳ್ತೀವಿ. ಧನುಸ್ ಸಂಕ್ರಮಣ ಅಂತ ಹೇಳ್ತಕ್ಕಂಥದ್ದು ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಹೀಗೆ ಪ್ರತಿಯೊಂದು ಮೇಷ ಸಂಕ್ರಮಣ ಬರುತ್ತೆ, ಕರ್ಕಾಟಕ ಸಂಕ್ರಮಣ ಬರುತ್ತೆ, ಎಲ್ಲದೂ ಬರುತ್ತೆ. ಪ್ರತಿಯೊಂದು ಮಾಸದಲ್ಲಿ ಕೂಡ ಸಂಕ್ರಮಣ ಆಗ್ತಕ್ಕಂಥದ್ದು. ಸಂಕ್ರಮಣ ಅಂದರೆ ಅರ್ಥ ಏನಪ್ಪ ಅಂತಂದರೆ ಸೂರ್ಯನ ಸೌರಮಾನ ಪದ್ಧತಿ ಅಂತ ಹೇಳ್ತಕ್ಕಂಥದ್ದು. ಮೇಷ, ವೃಷಭ, ಮಿಥುನ ಮಾಸಗಳನ್ನು ನಾವು ಸೌರಮಾನ ಪದ್ಧತಿ ಅಂತ ಹೇಳ್ತೀವಿ. ಅಂದರೆ ಒಟ್ಟು 12 ರಾಶಿಗಳಿರ್ತಕ್ಕಂಥದ್ದಕ್ಕೆ ಬರ್ತಕ್ಕಂಥದ್ದು 12 ರಾಶಿಗಳ ಸಂಬಂಧವಾಗಿರ್ತಕ್ಕಂಥದ್ದು 12 ಮಾಸಗಳು, 12 ಸಂಕ್ರಮಣಗಳಾಗತ್ತೆ. ಚಾಂದ್ರಮಾನ ತೆಗೆದುಕೊಂಡು ಹೋದರೆ ನಾವು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತೀವಿ. ಈಗ ನಾವು ಮಾರ್ಗಶಿರ ಮಾಸದಲ್ಲಿ ಇದ್ದೀವಿ. ಮಾರ್ಗಳಿ ಮಾಸ ಅಂತ ಹೇಳ್ತಾರೆ, ಅಥವಾ ಮಾರ್ಗಶಿರ ಮಾಸ ಅಂತ ಹೇಳ್ತಾರೆ. ಈ ಮಾರ್ಗಶಿರ ಮಾಸದಲ್ಲಿ ನಾವು ಸಂಕ್ರಮಣಕ್ಕೆ ವಿಶೇಷತೆಯನ್ನು ಕೊಡ್ತೀವಿ. ಯಾಕೆಂತಂದರೆ ಇಲ್ಲಿ ಸೂರ್ಯ ಯಾವಾಗ ಧನುರ್ರಾಶಿಗೆ ಪ್ರವೇಶ ಆಗ್ತಾನೋ ಆವಾಗ ಧನುಸ್ ಸಂಕ್ರಮಣ ಅಂತ ಹೇಳ್ತಕ್ಕಂಥದ್ದು. ಅವತ್ತಿಂದ ಧನುರ್ಮಾಸ ಪ್ರಾರಂಭ ಆಗಿರ್ತಕ್ಕಂಥದ್ದು ಆಗುತ್ತೆ. ಯಾಕೆಂದರೆ ಧನುರ್ಮಾಸ ಅಂದರೆ ಎಲ್ಲ ರೀತಿಯಾದಂಥ ಒಂದು ದೇವತೆಗಳ ಆರಾಧನೆ ಮಾಡಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಳ್ಳೆಯ ದಿವಸ ಅಂತ ಹೇಳ್ತಕ್ಕಂಥದ್ದು ಧನುರ್ಮಾಸ ಅಂತ ಹೇಳ್ತಾರೆ. ಈ ಧನುರ್ಮಾಸದಲ್ಲಿ ದೇವತೆಗಳು ಭೂಲೋಕಕ್ಕೆ ಬಂದು ಹೋಗ್ತಾರಂತೆ. ಯಾವಾಗ ಅಂದರೆ ಪ್ರತಿ ದಿನದಲ್ಲಿಯೂ ಕೂಡ, ಪ್ರತಿಯೊಂದು ಮಾಸದಲ್ಲಿಯೂ ಕೂಡ ದೇವತೆಗಳು ಬೆಳಗ್ಗೆ ಅರುಣೋದಯಕ್ಕೆ ತಮ್ಮ ಸ್ಥಾನವನ್ನು ಪರ್ಯಟನೆ ಮಾಡಿಕೊಂಡು ಮುಂದಿನ ಜಾಗಕ್ಕೆ ಹೋಗ್ತಾರೆ. ಆದರೆ ಈ ಧನುರ್ಮಾಸದಲ್ಲಿ ಭಗವಂತ ಅಥವಾ ದೇವತೆಗಳೆಲ್ಲರೂ ಕೂಡ ಸೂರ್ಯೋದಯಕ್ಕೆ ಸರಿಯಾಗಿ, ಅರುಣೋದಯ ಅಂದರೆ ಯಾವಾಗ ಅರುಣೋದಯ ಆಗುತ್ತೆ ಅದಾದಲ್ಲಿ ಸೂರ್ಯೋದಯಕ್ಕೆ ಸರಿಯಾಗಿ ಭಗವಂತನ ಸ್ಥಾನಕ್ಕೆ ಹೋಗ್ತಾನೆ. ಅದಕ್ಕೋಸ್ಕರ ಧನುರ್ಮಾಸವನ್ನು ಧನುಸ್ ಸಂಕ್ರಮಣ ಅಂತ ಹೇಳ್ತಕ್ಕಂಥದ್ದು. ಧನುರ್ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಬೆಳಗ್ಗೆ 6 ಮಹಾಮಂಗಳಾರತಿ ಮಾಡಿಕೊಂಡು ಎಲ್ಲ ಧನುರ್ಮಾಸ ಅಂತ ಹೇಳ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಧನುರ್ಮಾಸದಲ್ಲಿ ಹೆಚ್ಚಿನದಾದಂಥ ಫಲ ಇರುತ್ತೆ. ಅದಕ್ಕೋಸ್ಕರವಾಗಿ, ಯಾಕೆಂದರೆ ಯಾವಾಗ ದೇವತೆಗಳು ತಮ್ಮ ಸ್ಥಾನಕ್ಕೆ ಹೋಗ್ತಕ್ಕಂಥ ಅವಸರದಲ್ಲಿರ್ತಾರೋ ಅವರಿಗೆ ನಮಸ್ಕಾರ ಮಾಡಿದಾಗ ಅಥವಾ ಯಾವುದಾದ್ರು ವರ ಬೇಡಿದಾಗ ಕೊಡ್ತಾರೆ ಅಂತ ಹೇಳ್ತಕ್ಕ. ಅದಕ್ಕೋಸ್ಕರವಾಗಿ 6 ಕರೆಕ್ಟಾಗಿ ಎಲ್ಲ ದೇವಸ್ಥಾನಗಳಲ್ಲಿ ದೇವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮಹಾಮಂಗಳಾರತಿಯನ್ನು ಮಾಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಧನುರ್ಮಾಸದಲ್ಲಿ ಮಾಡ್ತಕ್ಕಂಥದ್ದು ಧನುರ್ಮಾಸ ಅಂತ ಹೇಳ್ತಕ್ಕಂಥದ್ದು. ಧನುರ್ಮಾಸ ನಂತರದಲ್ಲಿ ಸೂರ್ಯ ಮಕರ ರಾಶಿಗೆ ಹೋಗ್ತಕ್ಕಂಥ ಸಂದರ್ಭವನ್ನು ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಮಕರಕ್ಕೆ ಪ್ರವೇಶ ಆಗ್ತಕ್ಕಂಥದ್ದು. ಮಕರಕ್ಕೆ ಪ್ರವೇಶ ಆದಾಗ ಯಾಕೆ ಇಷ್ಟೊಂದು ಹೆಚ್ಚಿನ ಪ್ರಶಸ್ತಿಯನ್ನು ಕೊಡ್ತಾರೆ? ಯಾವಾಗಲೂ ಸಂಕ್ರಮಣ ಪ್ರತಿಯೊಂದು ತಿಂಗಳಲ್ಲೂ ಬರುತ್ತೆ ಹೇಳ್ತಾರೆ ಗುರೂಜಿ. ಇದು ನೋಡಿದರೆ ನೀವು ಈ ತಿಂಗಳಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳ್ತಾರಲ್ಲ, ಯಾಕೆ ಅಂತ ಹೇಳ್ತಕ್ಕಂಥ ಪ್ರಶ್ನೆ ತೆಗೆದುಕೊಂಡು ಹೋದರೆ, ಮಕರಾಧಿಪತಿ ಆಗಿರ್ತಕ್ಕಂಥವನು ಶನಿ ಆಗಿರ್ತಾನೆ. ಸೂರ್ಯ ಅವನ ತಂದೆ ಆದರೂ ಕೂಡ ಅಜಾತ ಶತ್ರು ಅವನು. ಅದಕ್ಕೋಸ್ಕರವಾಗಿ ಶತ್ರುವಿನ ಮನೆಗೆ ಹೋಗುವಾಗ ಯಾವುದೋ ರೀತಿಯಲ್ಲಿ ಗೊಂದಲಗಳಾಗ್ತಕ್ಕಂಥದ್ದು ಸೃಷ್ಟಿ ಮೇಲೆ ಟೋಟಲಾಗಿ ಹೇಳಬೇಕು ಅಂದರೆ ಯಾವುದೇ ರೀತಿಯಾದ ಭೂಮಂಡಲ ಎಲ್ಲಿದೆಯೋ ಎಲ್ಲ ಒಂದು ಚರಾಚರ ವಸ್ತುಗಳ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಚೇಂಜಸ್ ಆಗ್ತಕ್ಕಂಥದ್ದು, ಪರಿಣಾಮ ಬೀರ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರವಾಗಿ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ. ಮಕರ ರಾಶಿಗೆ ಹೋಗ್ತಕ್ಕಂಥ ಸೂರ್ಯನನ್ನು ಆ ಸಂದರ್ಭವನ್ನು ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ. ಅದು ಈ ವರ್ಷದಲ್ಲಿ 14ನೇ ತಾರೀಕು ಬಂದಿದೆ. ಆ ದಿನ ಮಕರ ಸಂಕ್ರಾಂತಿ ಆಚರಣೆ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಸಂಕ್ರಮಣ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಎಳ್ಳು ಬೆಲ್ಲವನ್ನು ಕೊಡ್ತಕ್ಕಂಥದ್ದು. ಅಂದರೆ ಯಾವುದು ಎಳ್ಳು ಅಂತ ಹೇಳ್ತಕ್ಕಂಥದ್ದು ಒಂದು ಹೀಟ್ ಪದಾರ್ಥ, ಅದು ಗರ್ಮಿ ಪದಾರ್ಥ ಆಗಿರುತ್ತೆ. ಬೆಲ್ಲ ಅಂತ ಹೇಳ್ತಕ್ಕಂಥದ್ದು ತಂಪು ಪದಾರ್ಥ ಆಗುತ್ತೆ. ಅದಕ್ಕೋಸ್ಕರವಾಗಿ ಎಳ್ಳು ಬೆಲ್ಲವನ್ನು ತಿನ್ನಬೇಕು ಅಂತ ಹೇಳ್ತಕ್ಕಂಥದ್ದಲ್ಲಿ ಹಿಂದಿನ ಕಾಲದ ಶಾಸ್ತ್ರಕಾರರು ಮಾಡಿಕೊಟ್ರು. ಇವತ್ತು ಮಾಡಿದ್ದಲ್ಲ, ಅದು ಎಷ್ಟೋ ವರ್ಷಗಳಿಂದ ಬಂದಿರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಎಳ್ಳು ಬೆಲ್ಲವನ್ನು ಕೊಟ್ಬಿಟ್ಟು ನಾವು ಈ ದಿನ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಸಂಕ್ರಾಂತಿಯನ್ನು ಪರಿಪೂರ್ಣವಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಯಾರು ಕಬ್ಬು ಬೆಳೀತಾರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತು ಇನ್ನೂ ಕೆಲವೊಂದು ಹಳ್ಳಿಗಳಲ್ಲಿ ಈ ಒಂದು ಸಂದರ್ಭದಲ್ಲಿ ಸಂಕ್ರಾಂತಿ ಸಂದರ್ಭದಲ್ಲಿ ಹಸುಗಳನ್ನು ಕೆಂಡ ಹಾಯಿಸೋದು ಅಂತ ಹೇಳ್ತಾರೆ, ಅಥವಾ ಅಗ್ನಿ ಹಾಯಿಸೋದು ಅಂತ ಹೇಳ್ತಾರೆ. ಇದನ್ನು ಮಾಡೋದ್ರಿಂದಾಗಿ ವರ್ಷ ಪೂರ್ತಿಯಾಗಿ ಅವು ಆರೋಗ್ಯವಂತವಾಗಿ ಎಲ್ಲ ರೀತಿಯಾದ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಹಸುವೆಯನ್ನು ಕೂಡ ದಾಟ್ತಕ್ಕಂಥದ್ದು. ಅಂದರೆ ಇದು ಕಿಚ್ಚನ್ನು ಹಾಯಿಸೋದು ಅಂತ ಹೇಳ್ತಾರೆ, ಕಿಚ್ಚು ಹಾಯಿಸೋದು ಅಂತ ಹೇಳ್ತಾರೆ, ಅಥವಾ ಬೆಂಕಿಯನ್ನು ಹಾಯಿಸೋದು ಅಂತ ಹೇಳ್ತಾರೆ. ಇದನ್ನು ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಸಾಂಗೋಪಸಾಂಗವಾಗಿ ಆಚರಿಸಿ ಎಲ್ಲ ರೀತಿಯಾದ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿ ಶುಭವನ್ನು ಕೊಡಲಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಆಶಯ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.